ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಆಲೂಗಡ್ಡೆ ತೊಗೊಂಡ್ಬಿಟ್ಟು ಒಂದು ದಪ್ಪ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಆಲೂಗಡ್ಡೆ ಒಂದು ಅರ್ಧ ಬಟ್ಲಷ್ಟು ನಾನು ಚಿರೋಟಿ ಹಾಕ್ಕೊಂಡ್ಬಿಟ್ಟು ಒಂದು ಒಳ್ಳೆ ಮಕ್ಕಳಿಗೆ ರೆಸಿಪಿ ಮಾಡಿ ತೋರಿಸ್ತೀನಿ. ಬನ್ನಿ, ಇದು ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಆಲೂಗಡ್ಡೆ ಚಿರೋಟಿದು ರೆಸಿಪಿ ಮಾಡೋಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯಲಿ. ಇದು ನೋಡಿ, ಅರ್ಧ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಬೇಕು 1 ಸ್ಪೂನಷ್ಟು, ಇಲ್ಲ ಅಂದರೆ ನೀವು ಕಪ್ ಎಳ್ಳು ಹಾಕ್ಕೋಬೋದು. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ನೋಡಿ, ಸ್ವಲ್ಪ ಹಿಂಗೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ನೋಡಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಣ, ಅಂದರೆ ಮಾತ್ರ ಸೂಪರಾಗಿರುತ್ತೆ. ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸ್ವಲ್ಪ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಹಿಂಗೆ ನಾವು ಮಿಕ್ಸ್ ಮಾಡ್ಕೊಂಡ ತಕ್ಷಣ ತುಂಬ ಕಪ್ಪಾಗಂಗೆ ಹುರ್ಕೊಳಕ್ಕೆ ಹೋಗ್ಬಾರ್ದು. ನೋಡಿ, ಈ ಬಟ್ಲು ಚಿರೋಟಿ ರವೆ ಇದೆ, ಇದರಲ್ಲೇ ನಾನು 2 ಬಟ್ಲು ನೀರು ತೊಗೊತೀನಿ. ನೋಡಿ, 3/4 ಬಟ್ಲು ಚಿರೋಟಿ ರವೆಗೆ ನಾನು 2 ಬಟ್ಲಷ್ಟು ನೀರು ಹಾಕ್ಕೊತೀನಿ. ಇವಾಗ ನಾನು ನೀರು ಹಾಕ್ತೀನಿ. ಕರೆಕ್ಟಾಗಿ ಅಳತೆ ಇರುತ್ತೆ ಇದು. ಸ್ವಲ್ಪ ನೀವು ಫುಲ್ ತೊಗೊಂಡ್ರೆ ನೀವು 2.5 ಬಟ್ಲು ನೀರು ಹಾಕ್ಕೊಳ್ಳಿ. ಆ 3/4 ಬಟ್ಲು ತೊಗೊಂಡ್ರೆ 2 ಬಟ್ಲು. ಫುಲ್ ಏನೆಲ್ಲ, ಸ್ವಲ್ಪ ಕಮ್ಮಿ ಇದ್ದರೂ ಪರವಾಗಿಲ್ಲ, ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗಬೇಡಿ. ಅಳತೆ ಅಂತೂ ಕರೆಕ್ಟಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, ಸ್ವಲ್ಪ 1 ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊತೀನಿ. ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾವು ಇದನ್ನು ಕುದಿಯೋಕ್ಕೆ ಬಿಡೋಣ. ಇವಾಗ ಕುದಿ ಬರ್ತೈತಿ. ಇವಾಗ ನಾವು ಚಿರೋಟಿ ರವೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ, ಆ ಥರ ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡೋಣ. ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ನಾವು ನೀಟಾಗಿ ಇದನ್ನು ಆಲೂಗಡ್ಡೆ ಜೊತೆಗೆ ಮ್ಯಾಶ್ ಮಾಡ್ಕೊಂಬಿಟ್ಟು ನಾವು ಇದನ್ನು ಮಾಡ್ಕೋಬೋದು. ಈ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ. ಈ ಥರ ಒಂದು ರೆಸಿಪಿ ನೀವು ಮಾಡ್ಕೊಂಡು ತಿಂದು ನೋಡಿ, ಮಕ್ಕಳಿಗೆ ಮಾಡಿಕೊಡಿ, ಖುಷಿ ಪಟ್ಕೊಂಡು ತಿಂತಾರೆ. ಭಾನುವಾರ ದಿವಸ ಆಗಿರ್ಬೋದು, ಶನಿವಾರ ಆಗಿರ್ಬೋದು, ಮಕ್ಕಳು ಬರೋದ್ರಾಗ ಈ ಥರ ನೀವು ಮಾಡಿಕೊಟ್ರೆ ಅವ್ರಿಗೆ ಖುಷಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಚಿರೋಟಿ ರವೆ ಇಲ್ಲ ಅಂದ್ರೆ ಬಾಂಬೆ ರವೆ ಆದರೂ ತೊಗೋಬೋದು, ದಪ್ಪ ರವೆ ಆದರೂ ತೊಗೋಬೋದು. ತೊಗೊಂಬಿಟ್ಟು ನೀಟಾಗಿ, ದಪ್ಪ ರವೆ ಆದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಬಾಂಬೆ ರವೆ ಆದರೆ, ಈ ಚಿರೋಟಿ ರವೆ ಆದರೆ ಎಷ್ಟೇ ನೀರು ಸಾಕು ಅಳತೆಗೆ. ಇದು ತುಂಬ ಚೆನ್ನಾಗಾಗುತ್ತೆ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಉಪ್ಪಿಟ್ಟು ಹೇಗೆ ಮಾಡ್ಕೋತೀರಲ್ಲ ಹಾಗೆ ಮಾಡ್ಕೊಂಬಿಟ್ಟು ಇದು 1 ನಿಮಿಷ ನಾವು ಇದನ್ನು ಮುಚ್ಚಿಡೋಣ. ಮುಚ್ಚಿಟ್ರೆ ಅದು ಇನ್ನೂ ಉಮ್ಮಿಗಾಗಿ ಸೂಪರಾಗಿ ಆಗುತ್ತೆ. ಇವಾಗ 1 ನಿಮಿಷ ಇದನ್ನು ಮುಚ್ಚೋಣ. ನೋಡಿ, ಇವಾಗ ತಣ್ಣಗಾಗಿದೆ. ಈ ತಣ್ಣಗಾಗಿರೋದಕ್ಕೆ ನಾನು ಒಂದು ಆಲೂಗಡ್ಡೆ ಬೇಯಿಸ್ಕೊಂಡಿದ್ನಲ್ಲ, ಆಲೂಗಡ್ಡೆ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಮಾತ್ರ ಸಖತ್ತಾಗಿರುತ್ತೆ. ಮಕ್ಕಳಿಗೆ ಪದೇ ಪದೇ ಮಾಡಿಕೊಡು ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಹೀಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಎಣ್ಣೆ ಕಾಯ್ದಿದ್ದು ಎಣ್ಣೆಗೆ ಹಾಕಿದ್ರೆ ಮಾತ್ರ ಸೂಪರಾಗಿರುತ್ತೆ. ನೀವು ಶಾಲೋ ಫ್ರೈ ಆದರೂ ಮಾಡ್ಕೋಬೋದು, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಫ್ರೈ ಆದರೂ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಮಾಡ್ಕೊಂಡು ಮಕ್ಳಿಗೆ ಕೊಡೋದ್ರಿಂದ ಯಾವಾಗೂ ಒಂದೇ ಥರ ತಿಂದು ಅವ್ರಿಗೆ ಬೇಜಾರಾಗಿರುತ್ತೆ. ಈ ಥರ ಒಂದು ರೆಸಿಪಿ ನೀವು ಮಾಡಿಕೊಡಿ, ಸೂಪರಾಗಿರುತ್ತೆ. ಇವಾಗ ಇದನ್ನು ನಾನು ಹೇಗೆ ಎಣ್ಣೆಲಿ ಬಿಡೋದಂತ ತೋರಿಸ್ತೀನಿ. ಎಣ್ಣೆ ಹಚ್ಕೊಂಡ್ಬಿಟ್ಟು, ನೀವು ಎಣ್ಣೆ ಆದರೂ ಹಚ್ಕೋಬೋದು, ನೀರಾದರೂ ಹಚ್ಕೋಬೋದು. ನೋಡಿ, ಈ ಥರ ಆದರೂ ಸೇಪಲ್ಲಿ ನೀವು ಮಾಡ್ಕೊಳ್ಳಿ. ಇಲ್ಲ ಅಂದರೆ ರೌಂಡಾಗಿ ಮಾಡ್ಕೊಂಬಿಟ್ಟು ನೀವು ಈ ಥರ ಆದರೂ ಮಕ್ಕಳಿಗೆ ನೀವು ಮಾಡಿ ಕೊಡ್ಬೋದು. ನಿಮ್ಗೆ ಯಾವ ಸೇಪಲ್ಲಿ ಬೇಕೋ, ಮಕ್ಕಳು ಹೆಂಗೆ ತಿಂತಾರಂತ ನೋಡ್ಕೊಂಬಿಟ್ಟು ನೀವು, ಇಲ್ಲ ಅಂದರೆ ಸಿಲಿಂಡ್ರ್ ಸೇಪಲ್ಲಿ ನೀವು ಈ ಥರ ನೀವು ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಸೂಪರಾಗಿರುತ್ತೆ. ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಂಡು ಮಕ್ಳಿಗೆ ಕೊಟ್ಟರೆ ಮಾತ್ರ ಸೂಪರಾಗಿ ತಿನ್ಕೊತಾರೆ. ಇವಾಗ ನಾನು ಯಾವುದಾದ್ರೂ ಆಗಿರಲಿ 3 ಥರ ಮಾಡಿ ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಈ ಶೇಪಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ರೌಂಡ್ ಶೇಪಲ್ಲಿ ಒಂದು ಮಾಡಿದ್ದೀನಿ, ಸಿಲಿಂಡ್ರ್ ಶೇಪಲ್ಲಿ ಒಂದು ಮಾಡಿದ್ದೀನಿ. ಇವೆರಡೂ ನಾನು ಎಣ್ಣೆಲಿ ಹಾಕಿ ತೋರಿಸ್ತೀನಿ, ಬನ್ನಿ. ಈ ಥರದೊಂದು ಮಾಡ್ಕೊಂಡು ತಿಂದು ನೋಡಿ ನೀವು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದೊಂಥರ ಹೊಸದಾಗಿ ಅನಿಸುತ್ತೆ ಮಕ್ಕಳಿಗೆ ಕೊಟ್ಟರೆ. ಸಾಸ್ ಇದ್ದರೆ ಸಾಕು, ಇಲ್ಲ ಚಟ್ನಿ ಇದ್ದರೆ ಸಾಕು, ಹಾಗೇನೂ ತಿನ್ಬೋದು. ಆ ಥರ ಚೆನ್ನಾಗಿರುತ್ತೆ. ಇವಾಗ ನಾನು ಎಣ್ಣೆಲಿ ಹಾಕಿ ತೋರಿಸ್ತೀನಿ, ಬನ್ನಿ. ನೋಡಿ, ಎಣ್ಣೆ ಕಾಯ್ದಿದೆ. ಇವಾಗ ನಾನು ಇದು ಸ್ವಲ್ಪ ಎಣ್ಣೆ ಕಾಯ್ದಾಗ ನೀವು ಹಾಕೋಕ್ಕೆ ಹೋಗಬಾರ್ದು. ಜಾಸ್ತಿನೇ ಎಣ್ಣೆ ಕಾಯ್ದ ನಂತರ ನೀವು ಇದನ್ನು ಹಾಕ್ಕೋಬೇಕು. ನಾನು 2 ಶೇಪಲ್ಲಿ ಮಾಡಿದ್ದೀನಲ್ಲ, 2 ಶೇಪಲ್ಲಿ ನಾನು ಹಾಕ್ಕೊತಾ ಇದ್ದೀನಿ.
ನೋಡಿ ಒಂದು 4-5 ಒಂದು 7-8 ಕೈಗೆ ಎಷ್ಟು ಎಣ್ಣೆ ಹಿಡಿಯುತ್ತೆ ಅಷ್ಟು ನಾವು ಹಾಕೊಳ್ಳೋಣ. ಸ್ವಲ್ಪ ಒಂದು ನಿಮಿಷ ಬಿಡೋಣ, ಹಾಕಿದ ತಕ್ಷಣ ತೆಗಿಯೋಕ್ಕೆ ಹೋಗಬಾರ್ದು. ನೋಡಿ ಇವಾಗ ನಾವು ನಿಧಾನಕ್ಕೆ ತಿರುವಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಸೂಪರಾಗಿರುತ್ತೆ. ಈ ಥರದ್ದು ಮಕ್ಳಿಗೆ ಮಾಡಿಕೊಡಿ ನೀವು, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸಾಸ್ ಇದ್ದರೆ ಸಾಕು, ಮಕ್ಕಳು ಎಷ್ಟೊಂದು ಒಂದು ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಮಾತ್ರ. ನೋಡಿ ಹೀಗೆ ನಾವು ತಿರುಗಾಕೋಣ. ನೋಡಿ ರೆಡಿಯಾಗಿದೆ ಇದು. ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿರುತ್ತೆ ಇದು. ಇವಾಗ ನಾವು ತಟ್ಟೆಗೆ ತೆಗಿತೀನಿ. ನೋಡಿ ಈ ಥರ ಕಲರ್ ಬರಬೇಕು ಅಂದ್ರೇ ಸೂಪರಾಗಿರೋದು ಇದು. ಇವಾಗ ಇದನ್ನು ತಟ್ಟೆಗೆ ತೆಗೆದು ನಾನು ಎಲ್ಲನೂ ಹಾಕ್ಕೊಂಬಂದು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ ರೆಡಿಯಾಗಿದೆ, ನಾನು ತಟ್ಟೆಗೆ ಹಾಕಿದ್ದೀನಿ. ಮಕ್ಕಳಿಗೆಲ್ಲ ನೀವು ಪ್ಲೇಟ್ಗೆ ಹಾಕಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಈ ಥರ ನೀವು ಮಾಡಿ ಮಕ್ಕಳಿಗೆ ಕೊಡಿ, ಸೂಪರಾಗಿರುತ್ತೆ. ಜಾಸ್ತಿ ಏನು ಐಟಮ್ಸ್ ಇಲ್ಲ, ಆಲೂಗಡ್ಡೆ ಚಿರೋಟಿ ರವೆ ಇದ್ದರೆ ಸಾಕು, ಸೂಪರಾಗಿ ನಾವು ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳಿಗೆ ಕೊಟ್ರಂತೂ ಮೇಲೆ ಕ್ರಿಪ್ಸಿಯಾಗಿ ಒಳಗಡೆ ಸ್ಮೂತಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ನಾವು ಸಾಸ್ ಜೊತೆಗೆ ಹಚ್ಚಿ ಮಕ್ಕಳಿಗೆ ಕೊಟ್ಟರೆ ಮಾತ್ರ ತುಂಬ ಚೆನ್ನಾಗಿ ತಿನ್ಕೊತಾರೆ. ಆಲೂಗಡ್ಡೆ ಚಿರೋಟಿ ರವೆ ಹಾಕಿ ಮಾಡಿರೋದು ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.